ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಸ್ವಂತ ಮನೆ ಮಾಡ್ಕೊಳ್ಬೇಕು, ಏನಾದರೂ ನಮ್ಮ ಹೆಸರಲ್ಲಿ ಒಂದು ಆಸ್ತಿನ ಸ್ವಲ್ಪವಾದರೂ ಆಸ್ತಿನ ತಗೊಳ್ಬೇಕು, ಜಮೀನು ತಗೊಳ್ಬೇಕು ಅಂತ ಎಲ್ಲರದು ಒಂದು ದೊಡ್ಡ ಕನಸಾಗಿರುತ್ತೆ. ಇನ್ನು ಮನೆ ಕಟ್ಟೋದು ಎಲ್ಲರ ಒಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಲೈಫಲ್ಲಿ ಒಂದು ಮಾಡೋ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು, ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅನ್ನೋದು. ಹಾಗಂತ ಎಲ್ಲರಿಗೂ ಅಲ್ಲ, ಎಲ್ರಿಗೂ ಅದೇ ಪರಿಸ್ಥಿತಿ ಇರಲ್ಲ. ಎಲ್ಲರೂ ಎಷ್ಟೋ ಅನುಕೂಲವಾಗಿ ಇರ್ತಾರೆ, ಹಾಗೆ ಅನನುಕೂಲ ಇರೋರು ಇರ್ತಾರೆ. ಎಷ್ಟೋ ಜನ, ಸಾವಿರಾರು ಕೋಟ್ಯಾಂತರ ಜನ ಬಾಡಿಗೆ ಮನೆಯಲ್ಲೇ ಜೀವನ ಪರ್ಯಂತ ವಾಸ ಮಾಡೋರು ಇದ್ದಾರೆ. ಅವರಿಗಾಗಿ ಒಂದು ಸಣ್ಣ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಡೋದ್ರಿಂದ ಈ ಸಮಸ್ಯೆಯಿಂದ ಖಂಡಿತವಾಗ್ಲೂ ಹೊರಬರಬಹುದು. ಹಾಗೆ ಇದರ ಜೊತೆಗೆ ಮನೆಯಲ್ಲಿ ಅನಾರೋಗ್ಯ ಕಾಡ್ತಾ ಇದೆ, ಕಲಹ ಆಗ್ತಾ ಇರುತ್ತೆ ಪ್ರತಿನಿತ್ಯ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ. ಮತ್ತು ಸ್ವಂತ ಜಾಗ ಏನೋ ಇದೆ, ಅದನ್ನು ಪಡೆದುಕೊಳ್ಳೋದಕ್ಕೆ ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದೀವಿ. ಎಷ್ಟೋ ವರ್ಷಗಳಿಂದ ನಮ್ಮ ಆಸ್ತಿ ನಮ್ಮ ಕೈಗೆ ಸಿಗ್ತಿಲ್ಲ. ಈ ಥರ ಪ್ರತಿನಿತ್ಯ ಎಷ್ಟೋ ಕಿರಿಕಿರಿಗಳು ಇರುತ್ತೆ ಮನುಷ್ಯರ ಜೀವನದಲ್ಲಿ. ಈ ಥರ ಭೂಮಿಗೆ ಸಂಬಂಧಪಟ್ಟಂತೆ ನಾವು ಏನೇ ತೊಂದರೆಗಳನ್ನು ಅನುಭವಿಸ್ತಾ ಇದ್ರೂ ಕೂಡ ವಾರಾಹಿ ದೇವಿಯ ಈ ಒಂದು ನಾಮನ ಪ್ರತಿ ರಾತ್ರಿ ನಾವು ಮಲಗುವ ಸಮಯದಲ್ಲಿ 11 ಬಾರಿ ಹೇಳ್ಕೊಳ್ಳೋದ್ರಿಂದ ಎಷ್ಟೋ ಸಮಸ್ಯೆಗಳಿಂದ ಪಾರಾಗಬಹುದು. ಮೊದಲು ಭೂಮಿಗೆ ಸಂಬಂಧಪಟ್ಟಂತೆ ಸ್ವಂತ ಮನೆ ಮಾಡ್ಕೊಳ್ಬೇಕು, ಏನಾದರೂ ಸ್ವತಃ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಎಷ್ಟೋ ಕನಸನ್ನು ಕಂಡಿರ್ತಾರೆ. ಆದರೆ ಯಾವುದನ್ನು ನೆರವೇರಿಸ್ಕೊಡೋದಕ್ಕೆ ಆಗಲ್ಲ. ತುಂಬ ಕಷ್ಟಪಡ್ತಿರ್ತೀರಿ, ಜೀವನದಲ್ಲಿ ತುಂಬ ಆಸೆ ಇದೆ, ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಅನ್ನೋರಿಗೆ ಇದು ತುಂಬ ಸಹಾಯವಾಗುತ್ತೆ ಅಂತಲೇ ಹೇಳಬಹುದು. ಯಾವ ಥರ ಅಂತಲೂ ಹೇಳ್ತೀನಿ. ಸಾಧ್ಯವಾದರೆ ಈ ಒಂದು ನಾಮನ ನೀವು ಮಲಗುವ ಸಮಯದಲ್ಲಿ ಪ್ರತಿನಿತ್ಯ 9 ಸಾರಿ ಹೇಳ್ಕೊಳ್ಬೇಕು. ಕನಿಷ್ಠ ಪಕ್ಷ 9 ಸಾರಿ ಹೇಳಲೇಬೇಕು. ಇನ್ನು ಜಾಸ್ತಿ ಹೇಳ್ತೀನಿ ಅನ್ನೋರು ಹೇಳಬಹುದು 11 ಸಾರಿ, 21 ಸಾರಿ, 108 ಸಾರಿ, ಈ ಥರ ಜಾಸ್ತಿ ಅಂದರೆ 11 ಬಾರಿಗಿಂತ ಹೆಚ್ಚಾಗಿ ಕೂಡ ಈ ಬೀಜಾಕ್ಷರಿ ಮಂತ್ರವನ್ನು ಪಠಿಸಬಹುದು. ಎಷ್ಟು ಸಾರಿ ನೀವು ಹೆಚ್ಚಾಗಿ ಪಠನೆ ಮಾಡ್ತೀರೋ ಅಷ್ಟು ಬೇಗ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. 9 ಸಾರಿ ಅಂತೂ ಹೇಳಲೇಬೇಕು. ಕಡಿಮೆ ಅಂದರೂ 9 ಸಾರಿ ಅಂತೂ ಹೇಳಲೇಬೇಕು. ವಾರಾಹಿ ದೇವಿಯನ್ನು ರಾತ್ರಿ ದೇವತೆ ಅಂತಲೂ ಕರಿತೀವಿ. ಯಾಕೆ ಅಂದರೆ ವಾರಾಹಿ ದೇವಿ ರಾತ್ರಿ ಸಂಚಾರಣೆ ಮಾಡ್ತಾರಂತೆ, ಪ್ರತಿಯೊಬ್ಬರ ಕಷ್ಟಗಳನ್ನು ನೋಡ್ತಾರಂತೆ. ನಾವು ಹೇಳದೆ ಆ ತಾಯಿ ಪರಿಹಾರನ ಕೊಡ್ತಾರಂತೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡೋದರಿಂದ, ಆ ತಾಯಿಯನ್ನು ನೆನೆಸಿಕೊಳ್ಳೋದ್ರಿಂದ, ಆ ತಾಯಿಯ ನಾಮದ ಪಠನೆ ಮಾಡೋದ್ರಿಂದ ಏನೆಲ್ಲ ಕಷ್ಟಗಳನ್ನು ಪಡ್ತಿರ್ತೀವೋ ಆ ಕಷ್ಟಗಳಿಂದ ಪಾರಾಗಬಹುದು. ರಾತ್ರಿ 7 ಗಂಟೆ ಆದಮೇಲೆ 8 ಗಂಟೆ, 9 ಗಂಟೆ, 10 ಗಂಟೆ ಈ ಥರ ಸಮಯ ಹೆಚ್ಚಾದಂತೆಲ್ಲ, ಅಂದರೆ ಜಾಸ್ತಿ ಆದಂತೆಲ್ಲ ವಾರಾಹಿ ದೇವಿಯ ಶಕ್ತಿ ಕೂಡ ಹೆಚ್ಚಾಗುತ್ತಂತೆ. ಒಂದೊಂದು ಗಂಟೆನೂ ಕಳೀತಾ ಹೋದರೆ ತಾಯಿಯ ಶಕ್ತಿ ಕೂಡ ಹೆಚ್ಚಾಗುತ್ತಾ ಹೋಗುತ್ತಂತೆ. ಈ ಒಂದು ಸಮಯದಲ್ಲಿ ನಮ್ಮ ಏನೇ ಕಷ್ಟಗಳು, ನೋವು, ವಿಚಾರಗಳನ್ನು ಆ ತಾಯಿಯನ್ನು ನೆನೆಸಿಕೊಂಡು ಹೇಳಿಕೊಂಡ್ರೆ, ಹಾಗೆ ಈ ಬೀಜಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ, ಫೋಟೋ ಇಡಬೇಕು ಅಂತ ಏನೂ ಇಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕೂಡ ಏನೂ ಇಲ್ಲ. ಶ್ರದ್ಧಾಭಕ್ತಿಯಿಂದ ಮನೆಯಲ್ಲೇ ಆ ತಾಯಿ ವಾರಾಹಿ ದೇವಿಯನ್ನು ನೆನೆಸಿಕೊಳ್ಳೋದ್ರಿಂದ ತಾಯಿ ಬಹುಬೇಗ ವರವನ್ನು ಕೊಡ್ತಾರೆ. ಆ ತಾಯಿಯ ಬೀಜಾಕ್ಷರಿ ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ. ವಾರಾಹಿ ದೇವಿಯ ನಾಮಗಳು ಹಲವಾರು ಇದೆ. ಹಲವಾರು ನಾಮಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಪ್ರತಿನಿತ್ಯ ಕೇವಲ 9 ಸಾರಿ ಹೇಳಿಕೊಂಡರೆ ಸಾಕು, ಅದೆಷ್ಟೋ ಕಷ್ಟಗಳಿಂದ ಪಾರಾಗಬಹುದು. ಸಾಧ್ಯವಾದರೆ ಬರೆದಿಟ್ಟುಕೊಂಡು ಕೂಡ ಈ ಬೀಜಾಕ್ಷರಿ ಮಂತ್ರವನ್ನು ಪಠಿಸಬಹುದು. ಫ್ರೆಂಡ್ಸ್, ತುಂಬ ಸಿಂಪಲ್ ಆದ ಒಂದು ಬೀಜ ಮಂತ್ರ ಅಂತಲೇ ಹೇಳ್ಬೋದು. ಯಾರು ಬೇಕಾದರೂ ಮನಸ್ಸಲ್ಲೇ ಹೇಳ್ಕೊಳ್ಬೋದು, ಬರೆದಿಟ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಅಷ್ಟೊಂದು ಸಿಂಪಲ್ ಆದಂಥ ಒಂದು ಬೀಜ ಮಂತ್ರ ಇದು ಕೇವಲ ಮಂತ್ರವಲ್ಲದೆ ವಾರಾಹಿ ದೇವಿಯ ನಾಮ ಕೂಡ ಆಗಿದೆ ಈ ಬೀಜಾಕ್ಷರಿ ಮಂತ್ರ. ನಾವು ಏನಾದರೂ ಅತಿ ಸುಲಭವಾಗಿ ಒಂದು ವರವನ್ನು ಪಡೆದುಕೊಳ್ತೀವಿ, ನಮ್ಮ ಕಷ್ಟಗಳನ್ನು ಪಾರು ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಒಂದು ಸುಲಭವಾದ ಮಾರ್ಗ ಅಂದರೆ ಬೀಜಾಕ್ಷರಿ ಮಂತ್ರಗಳನ್ನು ಪ್ರತಿನಿತ್ಯ ಪಠಿಸೋದು. ಇದಕ್ಕಿಂತ ಸುಲಭವಾದ ಮಾರ್ಗ ಬೇರೊಂದಿಲ್ಲ ಫ್ರೆಂಡ್ಸ್. ಅದೇ ರೀತಿ ಭೂಮಿಯ ಸಮಸ್ಯೆಗೆ ಮತ್ತು ಮನೆಯಲ್ಲಿ ಆರ್ಥಿಕವಾಗಿ ಸಮಸ್ಯೆ ಇದ್ದರೆ, ಜಗಳವಿದ್ದರೆ, ಕಲಹವಿದ್ದರೆ ಈ ಮಂತ್ರವನ್ನು, ಸಿಂಪಲ್ ಆದ ಈ ಮಂತ್ರವನ್ನು ಪಠಿಸಿ ನೋಡಿ. ಅದೇನಪ್ಪ ಅಂದರೆ ಶ್ರೀಂ ಮಾತ್ರೇಯಿ, ಶ್ರೀಂ ಮಾತ್ರೇಯಿ, ಶ್ರೀಂ ಮಾತ್ರೇಯಿ. ಈ ಬೀಜಾಕ್ಷರಿ ಮಂತ್ರವನ್ನು ನಿಧಾನವಾಗಿ 11 ಬಾರಿ ಪ್ರತಿನಿತ್ಯ ನೀವು ಮಲಗುವ ಮುನ್ನ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆದ ಮೇಲೆ ಈ ಮಂತ್ರವನ್ನು
ಕನಿಷ್ಠ 9 ಸಾರಿ, ಸಾಧ್ಯವಾದರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊಂದು ಸಾರಿ ಪಠಿಸಿ ಮಲಗಿ. ಪ್ರತಿನಿತ್ಯ ಮಲಗುವ ಮುನ್ನ ಈ ಕೆಲಸವನ್ನು ಮಾಡಿ, ಇದರ ಫಲವನ್ನು ನೀವೇ ಕಾಣ್ತೀರಾ. ನೋಡಿದ್ರ ಫ್ರೆಂಡ್ಸ್, ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಎಷ್ಟು ಸುಲಭವಾದ ಪರಿಹಾರ ಅಂತ. ಏನು ಖರ್ಚಾಗೋಂಗಿಲ್ಲ, ಅದಕ್ಕಾಗಿಯೇ ಟೈಮ್ ಕೊಡಬೇಕು ಅಂತ ಏನೂ ಇಲ್ಲ. ನಾವು ಮಲಗೋ ಸಮಯದಲ್ಲಿ ಈ ಮಂತ್ರನ ಹೇಳ್ಕೊಂಡ್ರೆ ಸಾಕು, ಎಷ್ಟೋ ಸಮಸ್ಯೆಗಳಿಂದ ಹೊರಬರಬಹುದು. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.